ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನೀನೇ ಮಾಡಿದ್ರು ಅವನು ಅವ್ರ ಮಾವನ ಬಿಟ್ಕೊಡೋದೇ ಇಲ್ಲ ಅಂತಾನಲ್ಲ. ಶತಾಯ ಗತಾಯ ಆದಿಶೇಷನ ಮನೆ ಕರ್ಕೊಂಡು ಹೋಗ್ತೀನಿ ಅಂತಿದ್ದಾನೆ. ಆದಿಶೇಷ ಆ ಮನೆಗೆ ಹೋದ್ರೆ ನನ್ ಕತೆ ಮುಗ್ದಾಗೆ ಲೆಕ್ಕ. ಆಮೇಲೆ ನಾನ್ ಕರ್ಣನ ಬರೀ ನೆನ್ಪಿಟ್ಕೊಳ್ಳೋ ಹಾಗೆ ಮಾಡ್ತಾನೆ. ಈಗೇನ್ ಮಾಡೋದು? ಆದಿಶೇಷನ ಆ ಮನೆಗೆ ಹೋಗ್ತಿರೋ ಹಾಗೆ ಹೇಗೆ ತಪ್ಸೋದು? ಇಲ್ಲ, ಇದನ್ನ ಹೀಗೆ ಬಿಟ್ರೆ ಆಗಲ್ಲ. ಏನಾದ್ರೂ ಮಾಡ್ಲೇಬೇಕು. ಬಿಡಲ್ಲ, ಏನಾದ್ರೂ ಆಗ್ಲಿ ಮಾಡೇ ಮಾಡ್ತೀನಿ. ಗ್ಯಾರಂಟಿ ಆ ಮನೆಗೆ ಆದಿಶೇಷ ಹೋಗೋದನ್ನ ತಪ್ಪಿಸ್ತೀನಿ. ಸೇವಂತಿ ಕುಡಿಯೋ ಟಾನಿಕ್ ನಲ್ಲಿ ಯಶೋಧ ಪೌಡರ್ ಮಿಕ್ಸ್ ಮಾಡಿರೋದು ಗ್ಯಾರಂಟಿ ಅಂದಮೇಲೆ ರಿಪೋರ್ಟು ನೆಗೆಟಿವ್ ಬರೋದಕ್ಕೆ ಹೇಗೆ ಸಾಧ್ಯ? ನನ್ಗನ್ಸುತ್ತೆ ಇವಳೇ ಸಿಕ್ಕಾಕೊಳ್ತೀನಿ ಅನ್ನೋ ಭಯಕ್ಕೆ ಡಾಕ್ಟ್ರಿಗೆ ದುಡ್ಡು ಕೊಟ್ಟು ಈ ರೀತಿ ಮಾಡಿಸಿರ್ಬೋದಾ? ಹಾ ಮಾಡಿಸೋದು ಆಶ್ಚರ್ಯ ಪಡಬೇಕಾಗಿಲ್ಲ. ತನ್ನ ಲಾಭಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತಾಳೆ. ಮಾವ, ಅರ್ಜುನ ಮಾವ, ನಾನು ಆಡಿರೋ ಮಾತಿಂದ ನಿಮಗೆ ತುಂಬಾ ನೋವಾಗಿದೆ ಅಂತ ನನಗೆ ಗೊತ್ತು ಮಾವ. ಕೆಲವೊಂದು ಘಟನೆಗಳೇ ಆಗಿ ಮಾವ, ಗೊತ್ತಿಲ್ಲದೆ ಆಕಸ್ಮಿಕವಾಗಿ ಆಗೋಗುತ್ತೆ. ಹಿಂದೆ ಮುಂದೆ ಯೋಚನೆ ಮಾಡದೆ, ಸತ್ಯ ಸಂಗತಿಗಳನ್ನ ತಿಳ್ಕೊಳ್ದೆ ಬರೀ ಹಿಂಗಾಗಿರ್ಬಹುದೇನೋ ಅನ್ನೋ ಊಹೆ ಮೇಲೆ ಹಂಗೆಲ್ಲ ಮಾತಾಡ್ಬಿಟ್ಟೆ. ನಿಮ್ಮ ಮನಸ್ಸಿಗೆ ತುಂಬಾ ನೋವು ಮಾಡಿಬಿಟ್ಟೆ. ಆದ್ರೆ ಈಗ ನನಗೆ ಅರ್ಥ ಆಗ್ತಿದೆ ಮಾವ, ನಾನು ಎಂಥ ದೊಡ್ಡ ತಪ್ಪು ಮಾಡಿದ್ದೀನಿ ಅಂತ.